ಸುವರ್ಣ ವಾರ್ತೆಗೆ ಮತ್ತೆ ಸ್ವಾಗತ. ಐಶ್ವರ್ಯ ರೈ ಮತ್ತು ಸಚಿನ್ ಈಗ ಬುಕ್ಕಿಗಳ ಫೇವರಿಟ್ ಸ್ಟಾರ್ಗಳು. ಅವರ ಮೇಲೀಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. ಇನ್ನೊಂದೇ ವಾರದಲ್ಲಿ ರಿಸಲ್ಟ್ ಕೂಡ ಹೊರಬರುತ್ತೆ. ಯಾರು ಎಷ್ಟು ಗಳಿಸ್ತಾರೋ ಎಷ್ಟು ಕಳೆದುಕೊಳ್ತಾರೋ ಆ ದೇವರಿಗೆ ಗೊತ್ತು. ಬುಕ್ಕಿಗಳಿಗೆ ಮುಂದಿನ ವಾರ ಸೂಪರ್ ವಾರ. ಕೋಟಿ ಕೋಟಿ ವ್ಯವಹಾರ ನಡೆಸೋಕೆ ಹೇಳಿ ಮಾಡಿಸದಂತಿದೆ. ಯಾಕಂದ್ರೆ ಇದೇ ವಾರ ಐಶ್ವರ್ಯ ರೈ ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ. ಇನ್ನೊಂದೆಡೆ ಸಚಿನ್ ಶತಕದ ಸೆಂಚುರಿ. ಇವೆರಡು ಬುಕ್ಕಿಗಳ ಪಾಲಿಗೆ ಕೋಟಿ ಕೋಟಿ ಹಣವನ್ನ ಹರಿಸೋ ಘಟನೆಗಳು. ನೆನೆ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಸಚಿನ್ ಶತಕ ಸಿಡಿಸೋಕೆ ಬೇಕಾದದ್ದು ಇನ್ನು 24 ರನ್ ಮಾತ್ರ. ಆದ್ರೆ ಆಗಲೇ ಸಚಿನ್ ಔಟ್ ಆಗಿಬಿಟ್ರು. ಬುಕ್ಕಿಗಳು ನಿಟ್ಟುಸಿರು ಬಿಟ್ರು. ಯಾಕಂದ್ರೆ ಮತ್ತೆ 5 ದಿನದ ನಂತರ ಸಚಿನ್ ಕೋಲ್ಕತ್ತಾ ಈಡನ್ ಗಾರ್ಡನ್ ನಲ್ಲಿ ನಡೆಯೋ ಪಂದ್ಯದಲ್ಲಿ ಶತಕ ಬಾರಿಸ್ತಾರ ಅನ್ನೋದ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ಟಲು ರೆಡಿಯಾಗಿದ್ದಾರೆ. ಇನ್ನೊಂದೆಡೆ ಐಶ್ವರ್ಯ ರೈ ಮಗು 11/11 ಜನನವಾಗತ್ತಾ ಇಲ್ಲ ಮಕ್ಕಳ ದಿನಾಚರಣೆಯೆಂದು ಹುಟ್ಟೋ ಮಗು ಹೆಣ್ಣೋ ಗಂಡೋ ಅನ್ನೋದ್ರ ಬಗ್ಗೆ ಈಗಾಗಲೇ 150 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬೆಟ್ಟಿಂಗ್ ವ್ಯವಹಾರ ನಡೆದಿದೆ. ವಿಶೇಷ ಅಂದ್ರೆ ಮಕ್ಕಳ ದಿನಾಚರಣೆಯಾದ ಇದೇ ತಿಂಗಳ 14ರಂದು ಈಡನ್ ಗಾರ್ಡನ್ ನಲ್ಲಿ ಟೆಸ್ಟ್ ಮ್ಯಾಚ್ ನಡೆಯಲಿದೆ. ಹೀಗಾಗಿ ಬೆಟ್ಟಿಂಗ್ ಕಾರುಬಾರು ಜೋರಾಗಿ ನಡೀತಾ ಇದೆ. ಅಭಿಷೇಕ್ ಬಚ್ಚನ್ ನಾವು ಸಿಸೇರಿಯನ್ ಮೂಲಕ ಮಗುವಿನ ಹೆರಿಗೆ ಮಾಡಿಸಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಬುಕ್ಕಿಗಳು ಮಾತ್ರ ಹುಟ್ಟೋ ಮಗು ಹೆಣ್ಣೋ ಗಂಡು ಅಂತ ತಿಳಿದುಕೊಳ್ಳಲು 7 ಹಿಲ್ಸ್ ವೈದ್ಯರ ಮೊರೆ ಹೋಗಿದ್ದಾರಂತೆ. ಇನ್ನೊಂದೆಡೆ ಜ್ಯೋತಿಷಿಗಳು 11/11/11 ಪವಿತ್ರ ದಿನ ಅಂತ ಹೇಳಿರೋದ್ರಿಂದ ಅವತ್ತಿನ ದಿನಕ್ಕೆ ಭಾರಿ ಮೊತ್ತದ ಬೆಟ್ಟಿಂಗ್ ವ್ಯವಹಾರ ನಡೀತಾ ಇದೆ. ಒಟ್ಟಿನಲ್ಲಿ ಐಶ್ವರ್ಯ ಅದ್ಯಾವಾಗ ಮಗುವನ್ನ ಅದ್ಯಾವತ್ತು ಹೆರ್ತಾಳೋ ಗೊತ್ತಿಲ್ಲ. ಸಚಿನ್ ಈಡನ್ ಗಾರ್ಡನ್ ನಲ್ಲಾದ್ರೂ ಶತಕದ ಸೆಂಚುರಿ ಬಾರಿಸ್ತಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಬುಕ್ಕಿಗಳು ಮಾತ್ರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸಿದ್ದಾರೆ. ಅದ್ಯಾರಿಗೆ ಅದೆಷ್ಟು ಕೋಟಿ ಸಿಗುತ್ತೋ ಅದೆಷ್ಟು ಕೋಟಿ ಹೋಗುತ್ತೋ ಆ ಪರಮಾತ್ಮನಿಗೆ ಗೊತ್ತೋ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.